ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ನಾವು ತಗೋತಾ ಇರುವಂತಹ ವಿಷಯ ಅಂತಂದರೆ ಚಕ್ರಗಳು. ಚಕ್ರಗಳು ನಿಜವಾಗಲೂ ಇದೆಯಾ ನಮ್ಮ ದೇಹದಲ್ಲಿ? ಅದರ ಕೆಲಸಗಳೇನು? ಅಷ್ಟೇ ಅಲ್ಲದೆ ನಾವು ನೀವು ನಂಬದಿದ್ದರೂ ಕೂಡ ಈ ಚಕ್ರಗಳು ತಟಸ್ಥವಾಗಿರುವುದೇ ಅನ್ನೋದೇ ನನ್ನ ಮೊದಲ ಒಂದು ಸಬ್ಜೆಕ್ಟ್ ಇವತ್ತು. ಏನಿದು ಚಕ್ರಗಳು? ನೋಡಿ, ಮೊದಲಿಗ ಮಾಡ್ರನ್ ಮೆಡಿಕಲ್ ಫೆಟರ್ನಿಟಿ ಬಗ್ಗೆ ಮಾತಾಡೋಣ. ಇವತ್ತು ನೀವು ನೋಡಿದ್ದೀರಾ, ಎಷ್ಟೋ ಮೆಡಿಕಲ್ ಕಾಲೇಜ್ಗಳಿರ್ಬೋದು, ಅವರ ಸಿಂಬಲ್ಗಳು ಏನು ಅಂತಂದರೆ ಮಧ್ಯದಲ್ಲಿ ಒಂದು ಮೇರುದಂಡ ಇರುತ್ತೆ, ಅದರ ಮೇಲ್ಗಡೆ 2 ಹಾವಿನ ಆಕಾರ ಹೆಡೆ ಉಳ್ಳಂತಹ ಹಾವುಗಳು ಅಂಕುಡೊಂಕಾಗಿರೋದನ್ನು ನೀವು ನೋಡಿರ್ತೀರ. ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ? ನಿಮ್ಗೆ ಆಶ್ಚರ್ಯ ಆಗುತ್ತಲ್ವ? ಯಾವುದೇ ಒಂದು ಮೆಡಿಕಲ್ ಫೆಟರ್ನಿಟಿ ಇರ್ಬೋದು, IMF ಇರ್ಬೋದು, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಎಲ್ಲ ಇರ್ಬೋದು, ಈ ಸಿಂಬಲ್ಗಳನ್ನು ಯೂಸ್ ಮಾಡ್ತಾರೆ. ಅಂತಂದರೆ ಅದರ ಒಳಗಡೆ ಸಿಂಬಲ್ನ ಅರ್ಥ ಏನು? ಆ ಸೆಂಟ್ರಲ್ ಇರುವಂತಹ ಒಂದು ಕಂಬ ಇದೆಯಲ್ಲ, ಅದು ನಮ್ಮ ಬೆನ್ನೆಲುಬು, ಮೇರುದಂಡ. ಆ ಹಾವಿನ ಆಕಾರದಲ್ಲೇ ಇಡ ಮತ್ತು ಪಿಂಗಳ. ಯಾವಾಗ ಇಡ ಮತ್ತು ಪಿಂಗಳ ಒಂದನ್ನು ಒಂದು ಕ್ರಾಸ್ ಆಗುತ್ತಲ್ಲ, ಆ ಕ್ರಾಸ್ ಆಗೋದಲ್ಲಿರುವಂತಹ ಬಿಂದು ಇದೆಯಲ್ಲ, ಅದೇ ಚಕ್ರಗಳು. ಇಷ್ಟೋ ವಿಷಯ ಗೊತ್ತಿದೆ ನಿಮಗೆ. ಆ ಚಕ್ರಗಳಲ್ಲಿ ಸುಳಿ ಏರ್ಪಟ್ಟಿರುತ್ತೆ. ಯಾವಾಗ ಒಂದು ವಿರುದ್ಧ ದಿಕ್ಕಿನಲ್ಲಿ ಒಂದು ಫ್ಲೂಯಿಡ್ ಇರ್ಬೋದು, ನೀರಿರ್ಬೋದು, ಎನರ್ಜಿ ಇರ್ಬೋದು ಹರಿದಾಗ ಅದು ಸಂಧಿಸುವ ಜಾಗದಲ್ಲಿ ಒಂದು ಸುಳಿ ಕ್ರಿಯೇಟ್ ಆಗುತ್ತೆ. ಅದೇ ಚಕ್ರಗಳು. ಹಾಗಂಬಿಟ್ಟು ಮನುಷ್ಯನ ದೇಹವನ್ನು ನಾವು ಕಟ್ ಮಾಡಿ ನೋಡಿದಾಗ ಯಾವುದೇ ಚಕ್ರಗಳು ಕಾಣೋದಿಲ್ಲ. ಹಾಗಂಬಿಟ್ಟು ಅದು ಸುಳ್ಳ. ಚಕ್ರಗಳು ನಮಗೆ ನಂಬಿಕೆ ಇಲ್ಲ, ಅದು ಎಲ್ಲಿರುತ್ತೆ, ಅವೆಲ್ಲ ಸುಳ್ಳದು, ಯಾರೋ ಹೇಳ್ತಾರೆ ಡೊಂಗಿದು, ಪರ್ಯಾಯ ಚಿಕಿತ್ಸೆಯಲ್ಲಿ ಬರೆಯುತ್ತಂದರೆ ಅದೇನು ತಟಸ್ಥವಾಗಿರುತ್ತಾ? ಇಲ್ಲ ಬಂಧುಗಳೇ. ಯಾವಾಗ ನಮಗೆ ಒಬ್ಬ ಬಲ್ಪನ್ನು ಕಂಡುಹಿಡಿದಂತಹ ವಿಜ್ಞಾನಿ ಏನು ಹೇಳ್ತಾನೆ, ಅವನು 99 ಸಲ ಅವನು ಫೇಲ್ಯೂರ್ ಆದರೂ ಕೂಡ 1 ಸತಿ ಅವನು ಬಲ್ಪನ್ನುಗಳನ್ನು ಇನ್ವೆನ್ಷನ್ ಮಾಡೋದಲ್ಲಿ ಸಕ್ಸಸ್ ಆದ. ಹಾಗನ್ಬಿಟ್ಟು ಒಂದೇ ಸತಿ ಅವನು ಸಕ್ಸಸ್ ಆಗಿರೋದು, 99 ಸತಿ ಫೇಲ್ಯೂರ್ ಆದ ಅಂತ ಅಂದ್ಬಿಟ್ಟು ಅದನ್ನು ನಾನು ಬಿಸಾಕದ್ವಾ? ಇಲ್ಲ. ಇವತ್ತು ನಮ್ಮ ಸುತ್ತಲೂ ಕೂಡ ಜಗಮಗಿಸುತ್ತಾ ಇರುವಂತಹ ವಿದ್ಯುತ್ ದೀಪಗಳು ಆ ವಿಜ್ಞಾನಿಯ ಒಂದು ಕೊಡುಗೆ. ಹಾಗೆ ಈ ಜ್ಞಾನ ಕೂಡ ಅಷ್ಟೇ. ಪರ್ಯಾಯ ಚಿಕಿತ್ಸೆಯಲ್ಲಿ ಯಾವಾಗ ನಿಮಗೆ ನಂಬಿಕೆ ಇಲ್ಲ ಅಂತ ಬಿಟ್ಟರೂ ಕೂಡ ಅದರ ಕೆಲಸವನ್ನು ಅದು ಮಾಡ್ತಾನೇ ಇರುತ್ತೆ. ನಂಬಿಕೆ ಇಲ್ಲ ಅಂದರೆ ಅರ್ಥ ಏನು? ನೀವು ವೈಜ್ಞಾನಿಕವಾಗಿ ಅದರ ಬಗ್ಗೆ ಸಂಶೋಧನೆ ಮಾಡುವುದಕ್ಕೆ ಇನ್ನೂ ಆ ಲೆವೆಲ್ಗೆ ಬಂದಿಲ್ಲ ಅಂತ ಅರ್ಥ ಅಷ್ಟೇ, ಬೇರೆ ಏನೇನೂ ಅಲ್ಲ. ಈ ಚಕ್ರಗಳು ನಮ್ಗೆ ಏನು ಮಾಡುತ್ತೆ ನೋಡಿ, ಬಹಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಮುಖ್ಯ ಚಕ್ರಗಳು 7 ಚಕ್ರಗಳಿದೆ. ಸಹಸ್ರಾರ, ಆಜ್ಞಾ, ವಿಶುದ್ಧ, ಅನಾಹತ, ಮಣಿಪೂರ, ಸ್ವಾದಿಷ್ಠಾನ ಮತ್ತು ನಮ್ಮ ಬೆನ್ನಿನ ಹಿಂಭಾಗದಲ್ಲಿ ಟೈಲ್ ಬೋನ್ ಹತ್ರ ಮೂಲಾಧಾರ ಚಕ್ರ. ನಿಮಗೆಲ್ಲ ಗೊತ್ತಿದೆ. ಈ ಚಕ್ರಗಳ ಒಂದೊಂದು ಚಕ್ರಗಳಿಗೆ ಒಂದೊಂದು ಬಣ್ಣಗಳನ್ನು ಕೊಡಬಹುದು. ಆಧ್ಯಾತ್ಮಿಕವಾಗಿ ಎಷ್ಟು ಚೆನ್ನಾಗಿ ಸಂಯೋಜನೆ ಮಾಡಿದ್ದಾರೆ ಅಂದರೆ, ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಈ ಚಕ್ರಧ್ಯಾನ ಅಂತ ಇದೆಯಲ್ಲ, ಈ ಸಬ್ಜೆಕ್ಟು ಬಹಳ ಸೂಕ್ತ ಆಗುತ್ತೆ ಆತ್ಮೀಯರೇ. ಯಾಕಂದರೆ ಇದರಲ್ಲಿ ಫಿಸಿಕಲ್ ಬಾಡಿನೂ ಇದೆ, ಆಧ್ಯಾತ್ಮಿಕತೆಯೇ ಇದೆ. ಇಂತಹ ಸಂಯೋಜನೆ ಇರುವಂತಹ ವಿದ್ಯೆ ಬಹುಶಃ ನನಗೆ ಬೇರೆ ಯಾವುದು ಕಾಣ ಸಿಗಲಿಕ್ಕಿಲ್ಲ. ಕಾರಣ ಏನು ಗೊತ್ತಾ? ನೋಡಿ, ಫಿಸಿಕಲ್ ಬಾಡಿ ಪ್ರಕಾರ ನಮ್ಮ ಬೆನ್ನೆಲುಬಿದೆ, ಆ ಇಡ ಪಿಂಗಳ ಇದೆ, ಎಲ್ಲ ಇದೆ, ಕರೆಕ್ಟು. ಆಧ್ಯಾತ್ಮಿಕವಾಗಿ ಏನಾಗ್ತಾ ಇದೆ, ಒಂದೊಂದು ಚಕ್ರಗಳು ಕೂಡ ಒಂದೊಂದು ಬೀಜಾಕ್ಷರ ಮಂತ್ರಗಳನ್ನು ಕೊಡ್ತಾ ಇದ್ದಾರೆ. ನೋಡಿ, ಬೀಜಾಕ್ಷರ ಮಂತ್ರ ಇವೆಲ್ಲ ನಮ್ಗೆ ಅರ್ಥ ಆಗೋದಿಲ್ಲ, ಆದರೆ ಅದು ಕೂಡ ಒಂದು ಬ್ಯೂಟಿಫುಲ್ ಸೈನ್ಸೇನೆ. ಯಾವಾಗ ನಮ್ಮ ಒಂದು ವಾಯ್ಸ್ ಬಾಕ್ಸಿಂದ ಒಂದು ಧ್ವನಿ ಹೊರಗಡೆ ಬರುತ್ತೋ ಅದು ಒಂದು ವೈಬ್ರೇಷನ್ ಅಂತ ತಗೊಳ್ಳೋಣ ಸೈಂಟಿಫಿಕ್ ಆಗಿ. ಅದು ಯಾವುದೋ ಒಂದು ಸ್ವರವನ್ನು ಉಚ್ಚಾರಣೆ ಮಾಡ್ತೀವಿ. ಸರಿಗಮ ಪದಾನಿಸ ಇರ್ಬೋದು, ಅಥವಾ ಯಾವುದೋ ಒಂದು ಸಂಸ್ಕೃತ ಶ್ಲೋಕ ಇರ್ಬೋದು. ಉಚ್ಚಾರಣೆ ಮಾಡಿದಾಗ ಏನಾಗುತ್ತೆ, ಯಾವುದೇ ಒಂದು ತರಂಗ ನಮ್ಮ ಧ್ವನಿ ಪೆಟ್ಟಗೆಯಿಂದ ಹೊರಗಡೆ ಬಂದಾಗ ನಮ್ಮ ಕಿವಿ ಎಲ್ಲಿವರೆಗೂ ಕೇಳುತ್ತೋ ಅಲ್ಲಿಯವರೆಗೂ ಕೂಡ ಅದರ ಧ್ವನಿ ನಮಗೆ ಕೇಳಿಸ್ತಾ ಇರುತ್ತೆ. ಆ ನಂತರ ಅದು ನಿಂತೋಗ್ಬಿಡುತ್ತಾ? ಅಲ್ಲಿ ಸ್ಟ್ಯಾಗ್ನೇಟ್ ಆಗುತ್ತಾ? ಇಲ್ಲ. ಆ ತರಂಗಗಳು ಹಾಗೇ ಮುಂದೆ ಹರಿದು ಹೋಗ್ತಾ ಇರುತ್ತೆ. ಆದರೆ ನಮ್ಮ ಈ ಪಂಚೇಂದ್ರಿಯಗಳ ಲಿಮಿಟೇಷನಿಂದ ಅದು ಮುಂದಕ್ಕೆ ಹೋಗ್ತಾ ಇರೋದು ನಮಗೆ ಕೇಳಲ್ಲ. ಅಂದಮೇಲೆ ಇಷ್ಟು ಕೋಟಿ ಜನ ಇರುವಂತಹ ಈ ಪ್ರಪಂಚದಲ್ಲಿ ಎಷ್ಟು ಜನ ಪ್ರತಿ ಕ್ಷಣದಲ್ಲೂ ಕೂಡ ಮಾತಾಡ್ತಾ ಇರ್ತಾರೆ. ಅವರು ಆಡಿದ ಮಾತುಗಳು, ಆ ವೈಬ್ರೇಷನ್ಗಳು ಎಲ್ಲಿ ಹೋಗುತ್ತೆ? ಇದಕ್ಕೋಸ್ಕರ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ಬಹಳ ದೂರದ ಒಂದು ಊರಿಗೆ ಹೋಗಿದ್ದೆ. ಆ ಊರಿನ ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಅಲ್ಲಿ ಒಂದು ಜಾಗದಲ್ಲಿ ಒಂದು ಮಸೀದಿ ಇದೆ, ಒಂದು ಕ್ರಿಶ್ಚಿಯನ್ ಟೆಂಪಲ್ ಇದಿದೆ, ಚರ್ಚ್ ಇದೆ, ನಮ್ಮ ಹಿಂದೂ ಟೆಂಪಲ್ ಇದೆ. ಆ ಜಾಗದ ಒಂದು ಸೆಂಟ್ರಲ್ ಪ್ಲೇಸಲ್ಲಿ ನಾನು ಟೇಪ್ ರೆಕಾರ್ಡರ್ ಆನ್ ಮಾಡಿಕೊಂಡು 3 ಪ್ರೇಯರ್ಗಳು ಒಟ್ಟಿಗೆ ಆಗೋ ಟೈಮಲ್ಲಿ ಕುರಾನಲ್ಲಿ ಅವರ ಒಂದು ಅಲ್ಲಾಹ್ ಅಕ್ಬರ್ ಹೇಳ್ತಿರ್ತಾರೆ, ಕ್ರಿಶ್ಚಿಯಾನಿಟಿನಲ್ಲಿ ಅವರ ಒಂದು ಶ್ಲೋಕವನ್ನು ಹೇಳ್ತಿರ್ತಾರೆ, ನಮ್ಮ ಹಿಂದೂ ಧಾರ್ಮಿಕದಲ್ಲಿ ಯಾವುದೋ ಒಂದು ಮಂತ್ರ ಬರ್ತಿರುತ್ತೆ. ಎಲ್ಲವನ್ನು ಆ ಸೆಂಟ್ರ್ ಪಾಯಿಂಟಲ್ಲಿ ಟೇಪ್ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡಿದಾಗ ತಿರ್ಗಾ ರೀಪ್ಲೇ ಮಾಡಿದಾಗ ನನಗೆ ಆಶ್ಚರ್ಯ ಕಾದಿತ್ತು. ಆ 3 ಕ್ಲಬ್ ಮಾಡಿದಾಗ ನನಗೆ ಬರ್ತಾ ಇದ್ದಂತಹ ಶಬ್ದ ಓಂಕಾರ.
ಇದು ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂತಂದರೆ ಯಾವುದೇ ಜಾತಿ ಮತ ವರ್ಗಗಳ ಬಗ್ಗೆ ಆಕ್ಷೇಪಣೆ ಅಲ್ಲ, ಇದು ವೈಜ್ಞಾನಿಕವಾಗಿ ಸಾಬೀತು ಮಾಡಬಹುದು ಅಂತ ನಿಮಗೆ ನಾನು ಮಾಡಿರೋಂತಹ ಒಂದು ಎಕ್ಸ್ಪರಿಮೆಂಟ್ನ ನಿಮ್ಮ ಕೈಲಿ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಅಂದರೆ ಇಷ್ಟು ಕೋಟಿ ಕೋಟಿ ಜನಸಂಖ್ಯೆ ಇರುವಂತಹ ಜನಗಳು ಪ್ರತಿಯೊಬ್ಬರು ಪ್ರತಿ ಕ್ಷಣದಲ್ಲೂ ಆಡುವ ಮಾತುಗಳು, ಅವರು ಹೇಳುವ ಜೇಂಕಾರಗಳು, ಮ್ಯೂಸಿಕ್ಕಿನ ತರಂಗಗಳು ಎಲ್ಲ ಎಲ್ಲಿ ಹೋಗಿ ತಲುಪ್ತಾ ಇದೆ, ಇಡೀ ಬ್ರಹ್ಮಾಂಡದ ಹೊರ ಕವಚದಲ್ಲಿ ಹೋಗಿ ಲೀನ ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಕೆಲವೊಂದು ವೈಬ್ರೇಷನಲ್ ಥೆರಪಿಗಳಲ್ಲಿ ಏನಾದ್ರು ಮಾಡು ಅಂತಂದರೆ ಓಂಕಾರವನ್ನು ಹೇಳು ಅಂತ ಹೇಳ್ತಾರೆ. ಹೈಯರ್ ಸೆಲ್ಫ್, ಉಚ್ಚಾತ್ಮ ಎಲ್ಲಿದೆ ಅಂತ ಕೇಳಿದಾಗ ಹೊರಗಡೆ ಇದೆ, ಅದರ ಶಕ್ತಿ ಏನಪ್ಪ ಅಂದರೆ ಓಂಕಾರ, ಓಂ ಅಂತ ಹೇಳು ಅಂದರೆ ಓಂಕಾರದಲ್ಲಿ ಎಲ್ಲವನ್ನೂ ಸೇರಿದೆ. ಇದು ವೈಜ್ಞಾನಿಕವಾಗಿ ಆಯಿತು. ತರಂಗಗಳ ಪ್ರಕಾಂತರ ಹೋದಾಗ ನಾವು ಆಡಿದ ಮಾತು ನಮ್ಮ ಇಂದ್ರಿಯ ಶಕ್ತಿಗಳನ್ನು ದಾಟಿ ಮುಂದೆ ಹೋದಾಗ ಈ ಬ್ರಹ್ಮಾಂಡದ ಹೊರ ವಲಯದಲ್ಲಿ ಓಂಕಾರ ಸ್ವರೂಪದಲ್ಲಿ ಕೇಳಿಸುತ್ತೆ. ಅದು ಒಂದು. ಎರಡನೇದು, ಒಳಗಡೆ ಏನಾಗ್ತಾ ಇದೆ, ಆ ಓಂಕಾರ ಬರಬೇಕು ನಮ್ಮ ಬಾಯಲ್ಲಿ ಅಂತಂದರೆ ನಮ್ಮ ಹೊಕ್ಕಳು ನಾಭಿ ಮತ್ತು ಅನಾಹತ ಚಕ್ರ, ಆಜ್ಞಾಚಕ್ರ ಅಥವಾ ವಿಶುದ್ಧ ಚಕ್ರ, 3 ಚಕ್ರಗಳಿಂದ ನಾವು ಉಸಿರನ್ನು ಹೊರಗೆ ಬಿಟ್ಟಾಗ ಮಾತ್ರ ನಮ್ಮಲ್ಲಿ ಓಂಕಾರ ಬರುತ್ತೆ. ಆ ಉ ಮ ಆ ಬರಬೇಕಾದ್ರೆ ನಮ್ಮ ಹೊಕ್ಕಳಲ್ಲಿರುವಂತಹ ಒಂದು ಗಾಳಿಯನ್ನು ಒಳಗಡೆ ತಳ್ಳಬೇಕು. ಹೂ ಅಂತ ಹೇಳಬೇಕಾದ್ರೆ ಆ ಅನಾಹತ ಚಕ್ರ, ಅಂತ ಹೇಳಬೇಕಾದ್ರೆ ನಮ್ಮ ವಿಶುದ್ಧ ಚಕ್ರ. ಆ 3 ವರ್ಕ್ ಆದ್ರೇ ಓಂಕಾರ ಬರಬೇಕು. ಅಂದರೆ ಇಡೀ ಮನುಷ್ಯನ ದೇಹ ಫಿಸಿಕಲ್ ಬಾಡಿನಲ್ಲಿ ಆ 3 ಅದೇ ಪ್ರಧಾನವಾಗಿರುವಂಥದ್ದು. ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಅದು 3 ಆ್ಯಕ್ಟಿವೇಟ್ ಆದಾಗ ಅಲ್ಲಿಂದ ಉಸಿರು ತಗೊಂಡು ಉಸಿರು ಬಿಟ್ಟಾಗ ಓಂಕಾರ ಉಂಟಾಗುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಓಂಕಾರ ಉಂಟಾಗುತ್ತೋ ಹೊರಗಿನ ಬ್ರಹ್ಮಾಂಡದಲ್ಲಿ ಲಯವಾಗಿರುವಂತಹ ಓಂಕಾರ 2 ಸಂಯೋಜನೆಗೊಂಡಾಗ ಒಂದು ರೀತಿಯ ಮನಸ್ಸಿಗೆ ಪ್ರಫುಲ್ಲತೆ ಬರುತ್ತೆ. ನೋಡಿ, ವೈಜ್ಞಾನಿಕ ಅನ್ವೇಷಣೆ ಆಧ್ಯಾತ್ಮಿಕವಾಗಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದೇ ನಿಜವಾದ ಸತ್ಯ. ಇದು ಗೊತ್ತಿಲ್ಲದೆ ನಾವೇನು ಮಾಡ್ತೀವಿ, ವಿಜ್ಞಾನನೇ ಬೇರೆ, ಆರೋಗ್ಯನೇ ಬೇರೆ, ಆಧ್ಯಾತ್ಮಿಕತೆ ಬೇರೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅಂದಮೇಲೆ ನಮ್ಮ ಇವತ್ತಿನ ವಿಷಯ ಏನು ಅಂತಂದರೆ, ನಮಗೆ ನಂಬಿಕೆ ಇಲ್ಲ ಅಂತಂದ್ಬಿಟ್ಟು ಈ ಚಕ್ರಗಳು ತಟಸ್ಥವಾಗಿರುತ್ತಾ? ಈಗ ನೀವೇ ಅದಕ್ಕೆ ಉತ್ತರ ಹೇಳ್ತೀರಾ, ಖಂಡಿತ ಇಲ್ಲ. ಯಾಕಂದರೆ ನಂಬಿಕೆ ಇರಲಿ ಇಲ್ಲದೆ ಇರಲಿ, ಪ್ರತಿಯೊಂದು ಕ್ಷಣದಲ್ಲೂ ತಾಯಿಯ ಗರ್ಭದಿಂದ ಹೊರ ಬಂದ ನಂತರ ನಾವು ಮೊದಲ ಉಸಿರು ತಗೋತೀವಲ್ಲ ಈ ಒಂದು ಲೋಕದಲ್ಲಿ, ಅಲ್ಲಿಂದ ಕೊನೆಯ ಉಸಿರು ಬಿಡುವವರೆಗೂ ಕೂಡ ನಮ್ಮ ದೇಹದಲ್ಲಿ ಈ ಒಂದು ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಹೊರಗೆ ಇರುವಂತಹ ಶಕ್ತಿ ಒಳಗಡೆ ಬರುತ್ತೆ, ಒಳಗಡೆ ಇರೋ ಶಕ್ತಿ ಹೊರಗಡೆ ಹೋಗ್ತಾ ಇರುತ್ತೆ. ಈ ಒಂದು ಪ್ರೋಸೆಸ್ಸಲ್ಲಿ ಏನಾಗ್ತಾ ಇರುತ್ತೆ ಅಂದರೆ, ಬರೀ ಹೊರಗಿನ ಅನಿಲಗಳು ಒಳಗೆ ಹೋಗೋದಲ್ದೇ ಜೀವ ಒಂದು ಶಕ್ತಿಯ ಜೊತೆಗೆ, ಜೀವವಾಯುವಿನ ಜೊತೆಗೆ ಬೇರೆ ವಾಯುವು ಒಳಗೆ ಹೋಗಿ ಈಚೆ ಬರುವ ಒಂದು ಪ್ರೋಸೆಸ್ಸಲ್ಲಿ ಒಳಗೆ ಸಾಕಷ್ಟು ಚಯಾಪಯ ಕ್ರಿಯೆಗಳು ನಮ್ಮ ದೇಹದಲ್ಲಿ ನಡೀತಾ ಹೋಗುತ್ತೆ ಬಂಧುಗಳೇ. ನಿಮಗೆ ಆಶ್ಚರ್ಯ ಆಗ್ಬೋದು, ಸುಮ್ಮನೆ ಒಂದು ಬೆಲೂನು, ಓದದೇ ಇರುವಂಥ ಬೆಲೂನು ಸುಮ್ಮನೆ ಬಿದ್ದಿರುತ್ತೆ, ಅದ್ರಲ್ಲಿ ಏನೂ ಇರೋದಿಲ್ಲ, ಒಂದು ಚರ್ಮದ ಪೀಸ್ ಥರ ಬಿದ್ದಿರುತ್ತೆ. ಅದೇ ಒಂದು ಬೆಲೂನಿಗೆ ನಾವು ಪಂಪ್ ಮುಖಾಂತರ ಗಾಳಿಯನ್ನು ಊದಿದಾಗ ಏನಾಗುತ್ತೆ, ಕ್ಷಣಕ್ಕೂ ಹಿಗ್ಗಿ ನಮ್ಮ ಮುಂದೆ ಸುಂದರವಾದಂತಹ ಒಂದು ಬೆಲೂನ್ ಕ್ರಿಯೇಟ್ ಆಗುತ್ತೆ. ಅದನ್ನೇ ನಮ್ಮ ದೇಹ ಅಂತ ಅಂದ್ಕೊಳ್ಳೋಣ. ಅದರ ಒಳಗಿರುವಂತಹ ಗಾಳಿನೇ ನಮ್ಮ ಜೀವವಾಯು ಅಂತ ಅಂದ್ಕೊಳ್ಳೋಣ. ಯಾವಾಗ ಆ ಬೆಲೂನು ತನ್ನ ಆಕಾರವನ್ನು ಪಡ್ಕೊಳ್ಳುತ್ತೋ ಅದರ ಮೇಲಿರುವಂತಹ ಚಿತ್ತಾರಗಳು ಇಷ್ಟು ಆಕರ್ಷಣವಾಗಿ ಕಾಣುತ್ತೆ ಅಲ್ವಾ? ಒಂದು ಕ್ಷಣ ಆನಂದವನ್ನು ಕೂಡ ಪಡ್ತೀವಿ. ಅದೇ ನಮ್ಮ ಆರೋಗ್ಯವಾಗಿರುವಂತಹ ದೇಹ ಮನಸ್ಸು. ನೀವೊಂದು ಸಣ್ಣ ಗುಂಡು ಸೂಜಿಯನ್ನು ತೊಗೊಂಡು ಆ ಬೆಲೂನಿಗೆ ಟಚ್ ಮಾಡಿ ಭಡ್ ಅಂತ ಹೊಡೆದೋಗುತ್ತೆ. ಅವಾಗೇನಾಗುತ್ತೆ, ಒಳಗಡೆ ಇರುವಂತಹ ವಾಯು ಹೊರಟೋದ್ಮೇಲೆ ಪೀಸಾಗಿ ಚೆಲ್ಲಾಪಿಲ್ಲಿಯಾಗಿ ನೆಲದ ಮೇಲೆ ನಿಸ್ತೇಜವಾಗಿ ಆ ಬೆಲೂನ್ ಬಿದ್ದೋಗ್ಬಿಡುತ್ತೆ. ನಮ್ಮ ದೇಹವೂ ಕೂಡ ಹಾಗೆ. ಅಂದರೆ ಒಂದು ಗಾದೆ ಇದೆ, ಈಗ ಕಿವಿಯೇ ನವೆ ಆಗಿರುತ್ತೆ, ಕೈಯಲ್ಲಿ ನಾವು ಅದನ್ನು ಶೇಕ್ ಮಾಡ್ಕೋತೀವಿ. ನವೆ ಗುಣ ಆಗಿದ್ದು ಕಿವಿಯಿಂದನೋ ಬೆರಳಿಂದನೋ? ಇದು ಒಂದು ತಾರ್ಕಿಕ ಪ್ರಶ್ನೆ. ಹಾಗಾಗಿ ಜೀವನ ಕೂಡ ಹಾಗೇ, ಜೀವವಾಯುವಿಂದ ನಾವು ಅಥವಾ ನಮ್ಮಿಂದ ಜೀವವಾಯುವು ಅಂತಂದ್ಬಿಟ್ಟು ಆ ಪ್ರಶ್ನೆಗೆ ಯಾರು ಕೂಡ ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ಆದರೆ ಅದರ ನಿಜ ಅರ್ಥ ಜೀವವಾಯು. ಏನು ನಾವು ಚೈತನ್ಯ ಶಕ್ತಿ ಅಂತ ಹೇಳ್ತೀವಲ್ಲ, ಅದರದ್ದೇ ಇವೆಲ್ಲ ಕೆಲಸ. ಅದನ್ನೇ ಪರಬ್ರಹ್ಮ ಅಂತ ಹೇಳ್ತೀವಿ, ಉಚ್ಚಾತ್ಮ ಅಂತ ಹೇಳ್ತೀವಿ, ಹೈಯರ್ ಸೆಲ್ಫ್ ಅಂತ ಹೇಳ್ತೀವಿ. ಆ ಒಂದು ಶಕ್ತಿ ಇದೆಯಲ್ಲ, ಅದು ಪ್ರಪಂಚದ ಎಲ್ಲ ಮೂಲೆಗಳಲ್ಲೂ ಇದೆ. ಇದನ್ನೇ ಆಧ್ಯಾತ್ಮಿಕ ವಿದ್ಯೆ ಅಂತ ಹೇಳೋದು. ನಿಮಗೆ ನಂಬದೇ ಇರಿ, ಅದರ ಕೆಲಸವನ್ನು ಅದು ಮಾಡ್ತಾನೆ ಇರುತ್ತೆ. ಹೇಗೆ ಬೆಲೂನಿಗೆ ಪೆನ್ನು ಚುಚ್ಚಿದಾಗ ಕಂಪ್ಲೀಟ್ ಬಡ್ ಅಂತ ಒಡೆದು ಕೆಳಗೆ ಬಿದ್ದೋಗುತ್ತೋ, ನಮ್ಮ ಜೀವಾತ್ಮ ನಮ್ಮ ದೇಹದಿಂದ ಹೊರಟು ಹೋದ ತಕ್ಷಣ ಇಡೀ ದೇಹ ನಮ್ಮದು ಎಷ್ಟೇ ಕ್ವಾಲಿಫಿಕೇಷನ್ಗಳನ್ನು ಮಾಡಲಿ, ಎಷ್ಟೇ ನಾವು ಪ್ರೋಗ್ರಾಮ್ಗಳು ಕೊಡ್ತಿರಲಿ, ಎಂಥ ಡಿಬೇಟ್ ವರಿಯೇಟರ್ ಆಗಿದ್ರು ಕೂಡ ಕೆಲಸಕ್ಕೆ ಬಾರದ ಒಂದು ನಿಸ್ತೇಜ ದೇಹವಾಗಿಬಿಡುತ್ತೆ ಆದ್ಮೇಲೆ.
ನಿಮ್ಮ ಗಮನಕ್ಕೂ ಕೂಡ ಬಂದಿದೆ. ನಮ್ಮ ಕಣ್ಣು ಮುಂದೆ ದೊಡ್ಡ ದೊಡ್ಡ IAS ಆಫೀಸರ್ಗಳಾಗಿರ್ತಾರೆ. ಅವರಿದ್ದಾಗ ಧೀಮಂತವಾಗಿ ಇಡೀ ರಾಷ್ಟ್ರವನ್ನು ದೇಶವನ್ನು ಕಟ್ಟುವಂತಹ ಕೆಲಸಗಳೇ ಮಾಡಿರ್ತಾರೆ. ಆದರೆ ಕೊನೆಯ ಕ್ಷಣದಲ್ಲಿ ಅವರ ಒಂದು ಆತ್ಮ ತನ್ನ ಜೀವವನ್ನು ಕಳ್ಕೊಂಡಾಗ ಆ ಬೆಲೂನು ಒಡೆದ ಹಾಗಾದಾಗ ಆ ದೇಹಕ್ಕೆ ಅವರ ಕ್ವಾಲಿಫಿಕೇಷನ್ ಒಬ್ಬ IAS ಡೆಡ್ ಬಾಡಿ ಅಂತ ಯಾರೂ ಹೇಳೋದಿಲ್ಲ. ಏನು ಹೇಳ್ತಾರೆ ಅದಕ್ಕೆ? ಒಂದು ಹೆಣ ಅಥವಾ ದೇಹ ಅಷ್ಟೇ ಹೇಳೋದು. ಅಂದಮೇಲೆ ನಾವು ಬೆಲೆ ಕೊಡಬೇಕಾಗಿರೋದು ಯಾವುದು? ಜೀವವಾಯುವಿಗೆ. ಆಧ್ಯಾತ್ಮಿಕತೆ ಎಷ್ಟು ಪವರ್ಫುಲ್ ಅಲ್ವಾ ನೋಡಿ. ಮನುಷ್ಯನ ಕ್ವಾಲಿಫಿಕೇಷನ್ನು ಅಥವಾ ಅವನ ಅಂತಸ್ತು ಐಶ್ವರ್ಯ ಯಾವಾಗ ಬೆಲೆ ಬರುತ್ತೆ? ಒಳಗಡೆ ಆ ಜೀವವಾಯು ಇದ್ದಾಗ, ಚೈತನ್ಯ ಶಕ್ತಿ ಇದ್ದಾಗ ಮಾತ್ರ. ಅಂತಹ ಪವಿತ್ರವಾದ ಚೈತನ್ಯ ಶಕ್ತಿ ಕೊಟ್ಟವ್ರು ಯಾರು? ನಾವು ಬೇಕು ಅಂದಾಗ ನಾವು ಒಳಗೆ ತೊಗೊಳಕ್ಕೆ, ಬೇಡ ಅಂದಾಗ ಆಚೆ ಕಳಿಸೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಆದರೆ ದೇವರು ಏನು ಮಾಡಿದ್ದಾನೆ ಅಂತಂದರೆ, ದೇವರು ಅಂತಂದರೆ ಇಲ್ಲಿನ ಕರೆಯೋದು ಆ ಕಾಸ್ಮಿಕ್ ವಿಶ್ವಶಕ್ತಿ. ಆ ಚೈತನ್ಯವನ್ನು ಮೇಂಟೈನ್ ಮಾಡ್ಕೊಳ್ಳೋದು ಹೇಗೆ ಅಂತ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ. ನಾವು ಅಜ್ಞಾನಪೂರಿತವಾಗಿ, ಅಜ್ಞಾನ ಅಂದರೆ ಬೇರೆ ಏನಿಲ್ಲ, ನಾಲೆಡ್ಜ್, ಓದು ಬರಹ ಅಲ್ಲ, ನಾವು ಅದರ ಕಡೆ ಗಮನ ಕೊಡದೇನೆ ಬರೀ ಬಾಹ್ಯ ಸೌಂದರ್ಯಕ್ಕೆ ಯಾವಾಗ ದಾಸರಾಗಿ ಹೋಗ್ತೀವೋ ನಾವು ಒಳಗೆ ಅಂಥ ಸೌಂದರ್ಯವನ್ನು ಕಳ್ಕೊತಾ ಇದ್ದೀವಿ ಬಂಧುಗಳೇ. ಯಾವ 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 ವ್ಯಕ್ತಿಗಳು ಇವತ್ತು ನನಗೆ ದುಡ್ಡು ಕಾಸು ಇಲ್ಲ, ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಅಥವಾ ಮನೆಯ ವಾತಾವರಣ ಚೆನ್ನಾಗಿಲ್ಲ, ಇವೆಲ್ಲ ಏನು ಲಿಸ್ಟ್ಗಳು ಕೊಡ್ತಾ ಹೋಗ್ತಾರಲ್ಲ, ಇದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ, ಪ್ರತಿಯೊಬ್ಬ ಕುಟುಂಬದಲ್ಲೂ ಕೂಡ ಇದೆ. ಒಂದು ಕ್ಷಣ ಆಲೋಚನೆ ಮಾಡಿ, ದೇವರು ಯಾರಿಗೂ ಕೂಡ ಮೋಸ ಮಾಡಿಲ್ಲ. ನಾವು ಮಾಡಿದ ಕರ್ಮಕ್ಕೆ ಕರ್ಮಫಲ ಸಿದ್ಧಾಂತದ ಪ್ರಕಾರ ನಮಗೆ ತೊಂದರೆಗಳನ್ನು ಕೊಟ್ಟಿರ್ತಾನೆ. ಹಾಗಾದ್ರೆ ಇದನ್ನು ಸರಿ ಹಾಗೆ ಮಾಡ್ಕೋಬೇಕು. ನಮ್ಮ ಚಕ್ರಗಳನ್ನು ಸರಿ ಮಾಡ್ಕೋಬಹುದಾ? ಖಂಡಿತ ಇದೆ. ಅದಕ್ಕೆ ಮಾಡಬೇಕಾಗಿದ್ದು ಮೂಲಭೂತ ಒಂದು ಕೆಲಸ ಅಂದರೆ ನಮ್ಮ ಮಾನಸಿಕ ಸ್ಥಿತಿ. ಫಸ್ಟ್ ಅದು ನಾವು ನಮ್ಮ ಸಹೋದ್ಯೋಗಿಗಳಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿರೋ ಜನಗಳಲ್ಲಿ ಅಸೂಯೆ ಪಡಬಾರದು. ಅವರು ಪಡೆದಷ್ಟು ಅವರಿಗೆ, ನಮ್ಮ ಬೊಗಸೆಯಷ್ಟು ನಮಗೆ ಅನ್ನುವಂತಹ ಪರಿಕಲ್ಪನೆಯಲ್ಲಿ ನಾವು ಬದುಕಬೇಕು. ಯಾವಾಗ ನಾವು ಅಸೂಯೆಯನ್ನು ಬಿಡ್ತೀವೋ, ಜಲಸ್ ಬಿಡ್ತೀವೋ, ಆವಾಗ ನಮ್ಮ ಚಕ್ರಗಳು ತಂತಾನೇ ಸಮಸ್ಥಿತಿಗೆ, ಆರೋಗ್ಯ ಸ್ಥಿತಿಗೆ ಬರುತ್ತೆ. ಯಾಕಂದರೆ ಮಾನಸಿಕವಾಗಿ ನಮ್ಮ ಅನಾಹತ ಚಕ್ರ ವರ್ಕ್ ಆಗ್ತಾ ಇರೋದೇ ಅಲ್ಲಿ ಬಂಧುಗಳೇ. ಇವತ್ತು ಯಾವ ಮನುಷ್ಯ ಫೈನಾನ್ಷಿಯಲಿ ತೊಂದರೆ ಪಡ್ತಾ ಇದ್ದಾನೆ, ಗಂಡ ಹೆಂಡತಿ ಸಂಬಂಧಗಳ ಹಳಿಸ್ತಾ ಇದೆ, ಮನೆಯಲ್ಲಿ ಕೊರತೆಗಳನ್ನು ಸಮೃದ್ಧಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರಲ್ಲ, ಎಲ್ಲರಿಗೂ ಕೂಡ ಮೊದಲು ಆಗಬೇಕಾಗಿರೋದು ಅವರ ಅನಾಹತ ಚಕ್ರ ಸಮಸ್ಥಿತಿಗೆ ಬರಬೇಕು. ಅನಾಹತ ಚಕ್ರ ಸಮಸ್ಥಿತಿಗೆ ಬರಬೇಕು ಅಂದರೆ ಏನು ಬೇಕು? ಅಲ್ಲಿ ಹರಿಯುವಂತಹ ಎನರ್ಜಿ ಫ್ಲೋ ಸರಿ ಹೋಗಬೇಕು. ಎನರ್ಜಿ ಎಲ್ಲಿಂದ ಬರುತ್ತೆ? ಮನಸ್ಸಿಂದ. ಮನಸ್ಸು ಕರೆಕ್ಟಾಗಿದ್ದಾಗ ಏನಾಗುತ್ತೆ? ಆ ಎನರ್ಜಿ ಫ್ಲೋ ಕರೆಕ್ಟಾಗಿರುತ್ತೆ. ಮನಸ್ಸು ಎಲ್ಲಿ ಬರುತ್ತೆ? ಮನಸ್ಸಿಗೆ ಹೊರಗೆ ನಡೀತಂತಹ ಘಟನೆಗಳನ್ನು ವೀಕ್ಷಣೆ ಮಾಡ್ತೀವಲ್ಲ ನಮ್ಮ ಕರ್ಮೇಂದ್ರಿಯಗಳ ಮುಖಾಂತರ, ಅದರಿಂದ ಒಳಗಡೆ ಏನು ತಗೋತಾ ಇದ್ದೀವಲ್ಲ ನಮ್ಮ ಮನಸ್ಸಿಗೆ, ಆ ಮನಸ್ಸು ಕರೆಕ್ಟಾಗಿ ಪರಿಶುದ್ಧವಾಗಿರಬೇಕು. ಇವತ್ತೇನಾಗ್ತಾ ಇದೆ? ನಾವು ಇನ್ನೊಬ್ಬರ ಕಂಡ್ರೆ ಅಸೂಯೆ ಪಡ್ತೀವಿ, ಅಥವಾ ಇನ್ನೊಬ್ಬರನ್ನ ಪ್ರತಿಯೊಂದಕ್ಕೂ ಸಹಾಯ ಹಸ್ತವನ್ನು ಚಾಚ್ತಾ ಇದ್ದೀವಿ. ನಾವು ನಮ್ಮ ನೆಲೆಯನ್ನು ಅರ್ಥ ಮಾಡ್ಕೋತಾ ಇಲ್ಲ, ನಮ್ಮ ಬೆಲೆಯನ್ನು ಅರ್ಥ ಮಾಡ್ಕೋತಾ ಇಲ್ಲ. ಹಾಗಾಗಿ ನಾವು ಮಾನಸಿಕವಾಗಿ ಪ್ರಕ್ಷುಬ್ಧ ಸ್ಥಿತಿಗೆ ಹೋಗಿ ಮಾನಸಿಕವಾಗಿ ನೋವುಗಳನ್ನು ಅನುಭವಿಸ್ತಾ ಇದ್ದೀವಿ, ಕಾಂಪಿಟೇಷನ್ಗಳನ್ನು ಮಾಡ್ತಾಯಿದ್ದೀವಿ. ನಮ್ಮ ಲಿಮಿಟ್ ಮೀರಿ ನಾವು ಯಾವುದೋ ಒಂದು ವ್ಯಕ್ತಿ ಪ್ರತಿಯೊಂದು ಸಕ್ಸಸ್ಸಲ್ಲೂ ಕೂಡ ಹಿನ್ನೆಲೆ ಅವನಷ್ಟೇ ಸಾಧನೆಗಳನ್ನು ಮಾಡಿರ್ತಾನೆ ಅಥವಾ ಅಷ್ಟೇ ಫೇಲ್ಯೂರ್ಗಳನ್ನು ಮಾಡಿರ್ತಾನೆ. ಅದನ್ನು ನಾವು ನೋಡೋದಿಲ್ಲ ಬಂಧುಗಳೇ. ಯಾಕೆ ಇವೆಲ್ಲ ಹೇಳ್ತಾ ಇದ್ದೇನೆ ಅಂದರೆ, ಒಬ್ಬ ಮನೆಯ ವೈದ್ಯ ಮನದ ವೈದ್ಯ ಆಗಿರಬೇಕು. ಹಾಗೆ ನಾನು ನಿಮ್ಮ ಒಂದು ಮನೆಯ ವೈದ್ಯ ಅಂತ ನೀವು ಟ್ರೀಟ್ ಮಾಡೋ ಹಾಗಿದ್ದರೆ, ನಾನು ನಿಮ್ಮ ಮನದ ವೈದ್ಯ ಆಗ್ತಾಯಿದ್ದೀನಿ. ನಿಮ್ಮ ಮನಸ್ಸದ ಒಳ ಹೊಕ್ಕು, ಪ್ರತಿಯೊಬ್ಬರು ಮನೆಯಲ್ಲೂ ನಡೀತಿರುವಂತಹ ನೋವು, ರೋಗ, ರುಜಿನಗಳನ್ನು ಅರ್ಥ ಮಾಡಿಕೊಂಡು ಈ ಮಾತುಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ಬಂಧುಗಳೇ. ಯಾಕಂದರೆ ಔಷಧಿ ಬಂದವ್ರಿಗೆ ಕೊಡೋದು ದೊಡ್ಡ ವಿಷಯ ಅಲ್ಲ. ಯಾಕಂದರೆ ಯಾವುದೋ ಒಂದು ರೆಫರಲ್ ಡಾಕ್ಟರ್ ಹತ್ರ ಹೋದರೂ ಕೂಡ ಇಂಥ ಕಾಯಿಲೆಗೆ ಇಂಥ ಔಷಧಿ ಅಂತ ಕೊಡ್ತಾರೆ, ಗುಣ ಆಗುತ್ತೆ ಅಥವಾ ತಿರ್ಗಾ ಕಾಯಿಲೆ ಬರುತ್ತೆ, ತಿರ್ಗಾ ಮಾಡ್ತೀವಿ, ಅದು ಮಾಮೂಲಿ ಪ್ರೊಸೀಜರ್. ಅದರಲ್ಲಿ ನಿಮಗೆ ಯಾವ ರೀತಿಯ ಥ್ರಿಲ್ಲಿಂಗ್ ಆಗಲಿ ಖುಷಿಯಾಗಲಿ ಸಿಗೋದಿಲ್ಲ. ಆದರೆ ಈ ಮಾನಸಿಕ ಕ್ಷೋಭೆ ಇದೆಯಲ್ಲ, ಅದನ್ನು ಶಮನ ಮಾಡಿಕೊಂಡಾಗ ನಿಮಗೆ ನಿರಂತರವಾದಂತಹ ಒಂದು ಆನಂದ, ಸುಖ, ಸಂತೋಷಗಳು ಜೀವನದಲ್ಲಿ ಸಿಗುತ್ತೆ ಬಂಧುಗಳೇ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಮೊದಲು ಮನಸ್ಸನ್ನು ಸರಿ ಮಾಡ್ಕೊಳ್ಳಿ. ಚಕ್ರಗಳು ಸರಿಯಾಗಿರಬೇಕು ಅಂದರೆ ಮನಸ್ಸು ಸರಿಯಾಗಿರಬೇಕು. ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಯಾವುದೋ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಯಾವುದೋ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ಕಷ್ಟಪಡ್ತಿರ್ತಾರೆ. ನಿಜ, ನಿಮಗೆ ಸಹಾಯ ಮಾಡೋ ಮನಸ್ಸಿದ್ದಾಗ ಸಹಾಯ ಮಾಡಿ, ಇಲ್ಲವಾ ಸುಮ್ಮನಿದ್ಬಿಡಿ, ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅವಾಗ ಏನಾಗುತ್ತೆ, ಅವರೇ ಯಾವಾಗ ಅವರ ಕಷ್ಟಗಳು ಕತ್ತಿನವರೆಗೆ ಬರುತ್ತೋ ದೇವರು ಏನೋ ಒಂದು ದಾರಿ ತೋರಿಸ್ತಾನೆ ಅವರಿಗೆ. ಆವಾಗ ಅವರು ಅದರಲ್ಲಿ ಬದುಕೋದನ್ನು ಕಲಿತಾರೆ.
ನಮಗೆ ಒಂದು ಗಾದೆ ಗೊತ್ತೇ ಇದೆ, ಹಸಿದವನಿಗೆ ಮೀನನ್ನು ಕೊಡಬಾರ್ದು, ಮೀನನ್ನು ಹಿಡಿಯುವುದನ್ನು ಹೇಳ್ಕೊಡ್ಬೇಕು. ಇದೇ ತತ್ವ ಎಲ್ಲ ಕಡೆ ಕೂಡ ಅಪ್ಲೈ ಆಗುತ್ತೆ. ನಾವೇನು ಮಾಡ್ತೀವಿ, ಯಾವನೊಬ್ಬ ಭಿಕ್ಷುಕ ಬಂದ್ಬಿಟ್ಟ ಅಂದರೆ ಸುಮ್ಮನೆ ಅವತ್ತು ಊಟ ಹಾಕ್ತೀವಿ, ಆ ಕ್ಷಣಕ್ಕೆ ಬೇಕದು, ಆದರೆ ಅದು ಪೂರ್ಣ ಅಲ್ಲ. ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು. ಸಹಾಯ ಯಾವ ಥರ ನೀವು ಕೇಳ್ಬೋದು, ನಮಗೇ ಇಲ್ಲ ಬೇರೆಯವ್ರಿಗೆ ಏನು ಸಹಾಯ ಮಾಡ್ತಿದ್ವಿ, ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಖಂಡಿತ ಈ ಪ್ರಪಂಚದಲ್ಲಿ ಆಗ್ತಾ ಇರೋದು ಅದೇ ಬಂಧುಗಳೇ. ನಾವು ಸಹಾಯ ಮಾಡಬೇಕಾಗಿಲ್ಲ, ಇನ್ನೊಬ್ಬರ ಹೊಟ್ಟೆಯ ಮೇಲೆ ಹೊಡೆದೇ ಇದ್ದರೆ ಸಾಕು. ನೀವು ಒಂದು ಗಮನಿಸಿ, ನೀವು ಮಾಡ್ತಿರೋಂತಹ ಯಾವುದೇ ವ್ಯಾಪಾರ ವ್ಯವಹಾರಗಳಿರ್ಬೋದು, ಅದು ಖಂಡಿತ ನ್ಯಾಯಯುತವಾಗಿದೆಯಾ? ಬರೀ ಏನೋ ಒಂದು 10% ಪ್ರಾಫಿಟ್ ತೊಗೊಂಡ್ರೆ ನಿಮ್ಮ ಜೀವನ ಕೂಡ ನಡೆಯುತ್ತೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಇನ್ನೊಬ್ಬರಿಗೆ ಬರುವಂತಹ ಲಾಭವನ್ನು ಬಡಿದು ನಾವು ಹಾಕೋತಾ ಇದ್ದೀವಿ. ಇನ್ನೊಬ್ಬನಿಗೆ ಸೈಕಲ್ ಹೋಗ್ತಿರೋದನ್ನ ರೋಡಿನಲ್ಲಿ ನಡೆಯೋ ಹಾಗೆ ಮಾಡಿ ನಾವು ಇವತ್ತು ಪ್ಲೈಮತ್ ಕಾರ್ಗಳಲ್ಲಿ ತಿರುಗಾಡ್ತಾ ಇದ್ದೀವಿ. ಅಂದರೆ ಅರ್ಥ ಏನು, ಇವತ್ತು ನಾನು ಇಷ್ಟು ರಾಜಾರೋಷವಾಗಿ ಇಷ್ಟು ಎಂಜಾಯ್ ಮಾಡ್ತಾ ಇರಬೇಕು ಅಂತಂದರೆ 10 ಜನರ ಬೆವರಿನ ದುಡ್ಡು. ಇವತ್ತು ಎಷ್ಟು ಜನ ರಾಜಕಾರಣಿಗಳು ತೊಗೊಳ್ಳಿ, ಅಧಿಕಾರಿ ತೊಗೊಳ್ಳಿ, ನಮಗೆ ಮೈ ಜುಮ್ ಅನಿಸೋಗೆ ಬಾಯಿ ಮೇಲೆ ಬೆರಳಿಡುವಂತಹ ವೆಹಿಕಲ್ಗಳನ್ನು ಹೊಂದಿದ್ದಾರೆ, ಹಿಂದೆ ಪಟಾಲಂಗಳನ್ನೇ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗೆ ಇದರ ಒಳ ಅರ್ಥ ಏನು? ಮಾರ್ಮಿಕವಾಗಿ ಹೇಳಬೇಕು ಅಂದರೆ 10 ಜನರು ಬೆವರು ದುಡಿದು ಕಷ್ಟಪಟ್ಟು ಈ ವ್ಯಕ್ತಿಗಳನ್ನು ಸಲ್ಲುತ್ತಾ ಇದ್ದಾರೆ. ಅಂದರೆ ಸಮಾನಾಂತರವಿಲ್ಲ. ಯಾವಾಗ ಈ ಸಮಾಜದಲ್ಲಿ ಒಂದು ಸಮಾನಾಂತರ ಬರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ನಮ್ಮ ಥರನೇ ಅವರು, ಇವತ್ತು ನಾನು ಈ ಒಂದು ಸೌಲಭ್ಯಗಳನ್ನು ನಾನು ಹೊಂದಿದ್ದೀನಿ ಅಂತಂದರೆ ಅಷ್ಟು ಜನರ ಬೆವರಿನ ಒಂದು ಹನಿ ಅಂತ ಅರ್ಥ ಮಾಡಿಕೊಂಡಾಗ ಎಲ್ಲೂ ರೋಗ ರುಜಿನಗಳು ಇರೋದಿಲ್ಲ ಬಂಧುಗಳೇ. ಇವತ್ತಿನ ಎಲ್ಲ ಕಾರ್ಯಗಳಲ್ಲೂ ಅಷ್ಟೇ, ಯಾವುದೇ ಒಂದು ಸರ್ಕಾರಿ ಅನುದಾನಿತ ಸಂಸ್ಥೆ ಇರ್ಬೋದು, NGOಗಳಿರ್ಬೋದು, ನಾವು ಸಹಾಯ ಮಾಡುವಾಗ ಏನು ಮಾಡ್ತೀವಿ, ಒಂದು 10 ರೂಪಾಯಿ ಕೊಟ್ಟರು ಕೂಡ ಫೋಟೋ ಹಿಡಿಸ್ಕೊಂಬಿಟ್ಟು ಪೇಪರ್ಲ್ಲಿ ಹಾಕ್ಸ್ಕೊತೀವಿ. ಅದು ಅವಶ್ಯಕತೆ ಇದೆಯಾ? ಬೇಕಿಲ್ಲ. ಯಾವಾಗ ನಿಸ್ವಾರ್ಥ ಸೇವೆ ಮಾಡ್ತೀವೋ, ನಾವು ನಮ್ಮ ಒಂದು ಪಂಚಭೂತಗಳಲ್ಲಿ ಅದು ಬಹಳ ಇಂಪಾರ್ಟೆಂಟ್. ಅದು ಮತ್ತೊಬ್ಬರಿಗೆ ಸಹಾಯ ಮಾಡೋದು, ಮಾತಿನಲ್ಲಿ ಸಾಂತ್ವನ ಹೇಳೋದು, ಇವೆಲ್ಲ ಬೇಕು. ಇವೆಲ್ಲ ಮಾಡುವ ಸ್ವಭಾವ ಯಾವಾಗ ಬರುತ್ತೋ ಆವಾಗ ಮನುಷ್ಯನ ಚಕ್ರಗಳು ಸಮಸ್ಥಿತಿಯಲ್ಲಿರುತ್ತೆ. ಇದೆಲ್ಲ ಯಾಕೆ ಬೇಕು ಅಂತಂದರೆ, ನಮ್ಮ ಆರೋಗ್ಯ ನಾವು ಸುಧಾರಿಸ್ಕೋಬೇಕಾದ್ರೆ ನಾವು ಅಳವಡಿಸಿಕೊಳ್ಳಬೇಕಾದಂತಹ ಮೊದಲ ಮೆಟ್ಟಲುಗಳು. ಇವತ್ತಿನೇ ಮಾಡ್ಬೋದು ಅದಕ್ಕೇನು ಕಷ್ಟಪಡಬೇಕಾಗಿಲ್ಲ. ನಾವು ಇನ್ನೊಬ್ಬರಿಗೆ ಸಹಾಯನೂ ಮಾಡಬೇಕಾಗಿಲ್ಲ, ಅಥವಾ ನಮ್ಮ ದುಡ್ಡು ನಾವು ಕಷ್ಟಪಟ್ಟು ಸಂಪಾದನೆ ಮಾಡೋದನ್ನು ಇನ್ನೊಬ್ಬರಿಗೆ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಇನ್ನೊಬ್ಬರದನ್ನು ನಾವು ಯಾವತ್ತು ಕಿತ್ಕೊಳ್ಳೋದನ್ನು ಕಡಿಮೆ ಮಾಡ್ತೀವೋ ಅಷ್ಟೇ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದ ಹಾಗಾಗತ್ತೆ. ನಮ್ಮ ಮನೆಯ ಮುಂದೆ ಯಾರೋ ಒಬ್ಬರು ಒಂದು ಕಾರ್ ಬಂದು ನಿಲ್ಲಿಸಿರ್ತಾರೆ, ಆದರೆ ನಮಗೇನು ನಷ್ಟ ಇರಲ್ಲ. ಆದರೆ ನಾವೇನು ಮಾಡ್ತೀವಿ, ಇಮ್ಮಿಡಿಯೇಟ್ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀವಿ ನಾವು, ನಮ್ಮ ಮನೆ ಮುಂದೆ ಕಾರ್ ನಿಲ್ಲಿಸ್ತಾ. ನಿಜವಾಗ್ಲೂ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಿ, ಈ ಭೂಮಿ ಯಾರ್ದು, ನಮ್ಮದ ಅವ್ರದ್ದ? ಯಾರ್ದು ಅಲ್ಲ. ಇವತ್ತು ನಾಳೆ ಇರ್ತೀವಿ, ನಾಳೆ ಇನ್ನೊಬ್ಬ ಬರ್ತಾನೆ. ಎಲ್ಲರ ಜೀವನ ಕೂಡ ಕ್ಷಣಿಕ. ಆದರೆ ಆ ಕ್ಷಣದ ನಮ್ಮ ಎಮೋಷನಲ್ ಮೆಂಟ್ಯಾಲಿಟಿ ಹೇಗಿರುತ್ತೆ, ಅವನು ನಮ್ಮ ಮನೆ ಮುಂದೆ ಕಾರು ನಿಲ್ಲಿಸ್ತಾ, ಅವನು ತೆಗೆಸ್ಬಿಡ್ಬೇಕು, ತೆಗೆಸಿದ ಮೇಲೆ ನಾವು ಏನೋ ಒಂಥರ ಅಧಿಕಾರಿ ಅಂತ ಬೀಗ್ತಾ ಇದ್ದೀವಿ. ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ರೀತಿಯ ಮನಸ್ಥಿತಿಯಿಂದಾಗಿ ರೋಗ ಅನಾರೋಗ್ಯ ಕಡೆ ತಿರುಗ್ತಾ ಇದೆ. ಹಾಗಾಗಿ ನಾವೇನು ಮಾಡಬೇಕಾಗಿದೆ, ಈಗ ನಾವು ಕಂಪ್ಲೀಟ್ ನಮ್ಮ ಚಕ್ರಗಳ ಕಡೆ ಗಮನ ಕೊಡೋಣ, ಚಕ್ರ ಧ್ಯಾನ ಮಾಡೋಣ. ಚಕ್ರ ಧ್ಯಾನ ಅಂತಂದರೆ ಪ್ರತಿಯೊಂದು ಚಕ್ರಗಳಿಗೂ ಕೂಡ ನಮ್ಮ ದೇಹದಲ್ಲಿರುವಂತಹ ಮುಖ್ಯ 7 ಚಕ್ರಗಳಿಗೆ ತನ್ನದೇ ಆದಂತಹ ಒಂದು ಬೀಜ ಮಂತ್ರಗಳಿವೆ, ಕಲರ್ಗಳಿದೆ, ಕೆಲವೊಂದು ಧ್ಯಾನದ ಒಂದು ಸ್ಥಿತಿ ಇದೆ. ಅದನ್ನು ಪ್ರತಿದಿನ ಬೆಳಗ್ಗೆ ನಾವು ಮಾಡಿದಾಗ ಏನಾಗುತ್ತೆ, ನಮ್ಮನ್ನು ನಾವು ಅಫರ್ಮೇಷನ್ ಅಂತ ಹೇಳ್ತೀವಿ, ಪಾಸಿಟಿವ್ ಅಫರ್ಮೇಷನ್. ಇವತ್ತು ನಾನು ಅನಾಹತ ಚಕ್ರ ಧ್ಯಾನ ಮಾಡ್ತಾಯಿದ್ದೀನಿ. ಮೆಡಿಟೇಷನ್ ಅಂದರೆ ಅದೇನು ದೊಡ್ಡ ಕಲ್ಪನೆ ಅಲ್ಲ, ಅದು ಕಂಪ್ಲೀಟ್ ಆ ಕ್ಷಣವನ್ನು ನೆನೆಸ್ಕೊಂಡಾಗ ಏನಾಗುತ್ತೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಮನನ ಮಾಡ್ತಾ ಇರ್ತೀವಿ. ಯಾವ ವಿಷಯವನ್ನು ನಾವು ತಾತ್ವಿಕವಾಗಿ ಮನನ ಮಾಡ್ತಾ ಇರ್ತೀವಿ ಪದೇ ಪದೇ, ಅದು ಅದೇ ಮ್ಯಾನಿಫೆಸ್ಟ್ ಆಗುತ್ತೆ, ಕಾರ್ಯರೂಪಕ್ಕೆ ಬರುತ್ತೆ. ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣವೇ ನಿಮ್ಮ ಅನಾಹತ ಚಕ್ರದ ಕಡೆ ಗಮನ ಕೊಟ್ಟು ನೀವು ಮನನ ಮಾಡಿದಾಗ ಏನಾಗುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅನಾಹತ ಚಕ್ರ ಏನು ರೆಪ್ರೆಸೆಂಟ್ ಮಾಡುತ್ತೆ, ಎಲ್ಲರ ಕೂಡ ಸೌಭಾಗ್ಯ, ಒಂಥರ ಸೌಹಾರ್ದಯುತವಾಗಿ ನಾವು ಬಾಳಬೇಕು, ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ನೋಡಬೇಕು, ಆಮೇಲೆ ಯಾರು ಕೂಡ ದ್ವೇಷಿಸಬಾರ್ದು. ಅದು ಆ ಚಕ್ರಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ಷೇತ್ರ. ಅದನ್ನು ನೆನೆಸ್ಕೊಂಡಾಗ ಏನಾಗುತ್ತೆ, ನಿಮ್ಮ ಮನಸ್ಸಿಗೆ ನೀವೇ ಜ್ಞಾಪನ ಮಾಡ್ದಂಗೆ ಆಗುತ್ತೆ, ರಿಮೈಂಡರ್ ಮಾಡ್ದಂಗೆ ಆಗುತ್ತೆ. ಸೊ ಅದೇನು ಮಾಡುತ್ತೆ, ಆ 24 ಗಂಟೆಗಳ ಕಾಲ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ನೀವು ಚೆನ್ನಾಗಿ ಮಾಡ್ತೀರಾ.
ಹಾಗೆ ಮಣಿಪುರ ಚಕ್ರ, ಯಾವಾಗ ನೀವು ಮಣಿಪುರ ಚಕ್ರ ಧ್ಯಾನ ಮಾಡ್ತೀರೋ ಅದಕ್ಕೆ ಸಂಬಂಧಪಟ್ಟಂತಹ ಒಳಗೆ ಇರುವಂತಹ ಎಲ್ಲ ಆರ್ಗನ್ಗಳು, ಪ್ಯಾಂಕ್ರಿಯಾಸ್ ಇರ್ಬೋದು, ಲಿವರ್ ಇರ್ಬೋದು, ಅದರ ಕಡೆ ನಿಮ್ಮ ಗಮನ ಹೋದಾಗ ಇವತ್ತು ನಾನು ಕುಡಿಬಾರ್ದು, ಇವತ್ತು ನಾನು ತಿನ್ನಬಾರ್ದು, ಲಿಮಿಟಾಗಿ ತಿನ್ನಬೇಕು, ಅದರ ಕಡೆ ನಿಮ್ಮ ಜ್ಞಾನ ಹೋಗುತ್ತೆ. ಮೂಲಾಧಾರ ಚಕ್ರ ಕಡೆ ಹೋದಾಗ ಇವತ್ತು ನಾನು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಬ್ಯಾಲೆನ್ಸಿಂಗಾಗಿ ಮಾಡಬೇಕು. ವಿಸರ್ಜ ಚಕ್ರ ಕಡೆ ಧ್ಯಾನ ಮಾಡ್ತಿರೋ ಟೈಮಲ್ಲಿ ನಾವು ಮಾತಾಡಬೇಕಾದ್ರೆ ತೂಕವಾಗಿರಬೇಕು, ತೂಕ ತಪ್ಪಿ ಮಾತಾಡಬಾರ್ದು. ಆಜ್ಞಾ ಚಕ್ರದ ಕಡೆ ಮಾಡಿದಾಗ ನಾನು ಏನೇ ಒಂದು ತೀರ್ಮಾನ ತೊಗೋತೀನಿ, ಆಫೀಸಲ್ಲಿರ್ಬೋದು, ಕೋರ್ಟಲ್ಲಿರ್ಬೋದು, ಅಥವಾ ಸ್ನೇಹಿತರು ಸಲಹೆ ಕೇಳಿದಾಗ ಅದನ್ನು ಕೂಡ ಜವಾಬ್ದಾರಿಯುತವಾಗಿ ಕೊಡಬೇಕು. ಸುಮ್ಮನೆ ಸ್ವಾರ್ಥದಿಂದ ಕೊಡಬಾರ್ದು, ನನ್ನ ಒಂದು ಲಾಭದ ಆಶೆಗೆ ನಾನು ತೀರ್ಮಾನಗಳನ್ನು ಕೊಡಬಾರ್ದು. ಈ ರೀತಿ ಪಾಸಿಟಿವ್ ಅಫರ್ಮೇಷನ್ಗಳು ನಮ್ಮ ಮನಸ್ಸಿನಲ್ಲಿ ಪ್ರಚೋದನೆ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಚಕ್ರಧ್ಯಾನ. ಇಂತಹ ಚಕ್ರಧ್ಯಾನ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ? ನೀವು ಎಲ್ಲೇ ಕಲೀರಿ, ನನ್ನ ಹತ್ರ ಅಂತಲ್ಲ, ಯಾವುದೇ ಒಂದು ಆಲ್ಟರ್ನೇಟಿವ್ ಥೆರಪಿ ಹತ್ರ ಹೋದಾಗ ಕೂಡ ನಿಮಗೆ ಚಕ್ರಧ್ಯಾನ ಅಂತ ಹೇಳ್ಕೊಡ್ತಾರೆ. ಚಕ್ರಧ್ಯಾನಗಳನ್ನು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ನಿಮಗೇ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಆ ಚಕ್ರಗಳ ಸ್ವಭಾವಗಳು ನಿಮಗೆ ಒಂದು ರೀತಿಯ ಸಮೃದ್ಧಿ ಉಂಟಾಗ್ತಾ ಹೋಗುತ್ತೆ. ಯಾವ ಚಕ್ರಗಳು ಸಮೃದ್ಧಿ ಉಂಟಾಗ್ತಾ ಹೋಗುತ್ತೆ, ನಿಮ್ಮ ದೇಹದಲ್ಲಿ ಹರಿಯುತ್ತಿರುವಂತಹ ವಿವಿಧ ಎನರ್ಜಿ ಫ್ಲೋಗಳು ಕೂಡ ಅಷ್ಟೇ ಸುಮಧುರವಾಗಿ ಅಡೆತಡೆಗಳಿಲ್ಲದಾಗ ಆಗ್ತಿರುತ್ತೆ. ಇವತ್ತು ಕ್ಯಾನ್ಸರ್ ಪೇಷಂಟ್ಗಳು ಸಫರ್ ಮಾಡ್ತಾ ಇರೋದೇ ಬಿಕಾಸ್ ಆಫ್ ದಿ ಎನರ್ಜಿ ಬ್ಲ್ಯಾಕೇಜ್. ಹೊಟ್ಟೆನಲ್ಲಿ ಯಾವುದೇ ಒಂದು ಗಡ್ಡೆ ಆಗಿರ್ಬೋದು, ಇಂಥವೆಲ್ಲ ಆಗ್ತಾ ಇರೋದು ಕೂಡ ಎನರ್ಜಿ ಬ್ಲ್ಯಾಕೇಜಿಂದ. ಈ ಚಕ್ರಧ್ಯಾನಗಳನ್ನು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆ ಒಂದು ತೊಂದರೆಗಳು ಇದ್ದರೂ ಕೂಡ ಅದು ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಎಷ್ಟು ತೀಕ್ಷ್ಣವಾಗಿ ನೀವು ಮೆಡಿಟೇಷನ್ ಚಕ್ರಧ್ಯಾನವನ್ನು ಮಾಡೋಕ್ಕೆ ಶುರು ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೆ. ಕೆಲವರು ಹೇಳ್ತಾರೆ ವಯಸ್ಸಾಯಿತು, ನನಗೆ ಇದೆಲ್ಲ ಅವಶ್ಯಕತೆ ಇದೆಯಾ? ಇದೇ ಬಂಧುಗಳೇ, ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು, ಆತ್ಮಕ್ಕೆ ಸಾವಿಲ್ಲ, ವಯಸ್ಸು ಕೂಡ ಇಲ್ಲ. ಹಾಗಾಗಿ ನಾಳೆ ನಿಮಗೆ 99 ವರ್ಷ ವಯಸ್ಸಾಗಿದ್ರೂ ಕೂಡ ಆತ್ಮಧ್ಯಾನವನ್ನು ಮಾಡ್ಬೋದು. ಯಾಕಂದರೆ ನಿಮ್ಮ ಆತ್ಮ ಮುಂದೆ ಪುನರ್ಜನ್ಮದ ನಂತರ ಮತ್ತೊಂದು ದೇಹವನ್ನು ಸೇರಿದಾಗಲೂ ಕೂಡ ಅದು ಆರೋಗ್ಯವಾಗಿರಬೇಕು. ಈ ಒಂದು ಆಧ್ಯಾತ್ಮಿಕ ಪರಿಕಲ್ಪನೆಯೊಡನೆಗೆ ಪವಿತ್ರವಾದಂತಹ ಈ ಆತ್ಮವನ್ನು ಸುಸ್ಥಿತಿಯಲ್ಲಿಡಲು ನಾವು ಆಧ್ಯಾತ್ಮಿಕ ಜ್ಞಾನವನ್ನು, ಒಂದು ಮೆಡಿಟೇಷನನ್ನು ಖಂಡಿತ ಮಾಡಲೇಬೇಕು. ಈ ಚಕ್ರಧ್ಯಾನ ಅಷ್ಟು ಪವರ್ಫುಲ್ಲಾಗಿದೆ, ಅಷ್ಟು ಅವಶ್ಯಕತೆ ಇದೆ. ಈ ಒಂದು ಲೋಕದಲ್ಲದೆ ಪರಲೋಕದಲ್ಲೂ ಕೂಡ, ಈ ಜನ್ಮದಲ್ಲದೆ ಪುನರ್ಜನ್ಮವಾದ ನಂತರ ಕೂಡ ಈ ಒಂದು ಆತ್ಮಕ್ಕೆ ಶಕ್ತಿಯನ್ನು ಕೊಡಬೇಕಾದ್ರೆ, ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡಬೇಕಾದ್ರೆ ಬೇಕಾಗಿರೋದು ಚಕ್ರಧ್ಯಾನ. ಅಂತಹ ಒಂದು ಪವಿತ್ರ ಚಕ್ರಧ್ಯಾನದ ಬಗ್ಗೆ ಕಿರು ಪರಿಚಯವನ್ನು ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ.